ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಪ್ರೆಗ್ನೆಂಟ್ ಆಗಿರೋ ಲೇಡೀಸ್ಗೆ ತುಂಬಾ ಯೂಸ್ ಆಗುವಂಥ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹೆಚ್ಚಾಗಿ ಮಗು ಹೊಟ್ಟೆಲಿರುವಾಗಲೇ ಮಗುನ ತೂಕನ ನಾವು ಜಾಸ್ತಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದರೆ ಮಗು ಡೆಲಿವರಿ ಆದಮೇಲೆ ವೆಯ್ಟ್ ಏನಾದರೂ ಕಮ್ಮಿ ಇದ್ದರೆ ಮಗುನ NICUಯಲ್ಲಿ ಇಡಬೇಕು, ವೆಂಟಿಲೇಟರು ಮತ್ತು ಜಾಂಡಿಸ್ ಪ್ರಾಬ್ಲಮ್ ಈ ರೀತಿ ಕಾಂಪ್ಲಿಕೇಶನ್ಸ್ ಒಂದೊಂದಾಗಿ ಬರ್ತಾ ಇರುತ್ತೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲೇ ನಾವು ಜಾಸ್ತಿ ಮಾಡಿಕೊಂಡ್ರೆ ಈ ರೀತಿಯಾದ ಪ್ರಾಬ್ಲಮ್ಸ್ನ ನಾವು ಅವಾಯ್ಡ್ ಮಾಡ್ಕೋಬೋದು. ಸೊ ಇವತ್ತು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಕೂಡ ಇದೇ ರೀತಿ ಪ್ರಾಬ್ಲಮ್ ಆಗಿತ್ತು. ನನಗೆ ಕೂಡ ಮಗುವಿನ ತೂಕ ಪ್ರೆಗ್ನೆನ್ಸಿ ಟೈಮಲ್ಲಿ ಕಮ್ಮಿ ಆಗಿತ್ತು. ನನಗೆ ಹೇಗೆ ಜಾಸ್ತಿ ಆಯಿತು, ನಾನು ಏನೇನು ಮಾಡಿದೆ ಅದನ್ನು ಫುಲ್ ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋನಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಇದು ನಿಮಗೆ ಯೂಸ್ ಆಗುತ್ತೆ. ಓಕೆ, ಫಸ್ಟ್ ಹೇಳಬೇಕಾದ್ರೆ ನನ್ನ ಸ್ಕ್ಯಾನ್ ರಿಪೋರ್ಟ್ನ ನೀವು ಒಂದ್ಸಲ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಡಿಫ್ರೆನ್ಸ್ ನನಗೆ ಆಗಿದೆ ಅಂತ. ಇದರಲ್ಲಿ ಮಗು ವೆಯ್ಟ್ ಎಷ್ಟಿದೆ ಅಂತ ನೋಡಿ. 1867 ಗ್ರಾಮ್ ಅಷ್ಟೇ ಇದ್ದಾಳೆ ನನ್ನ ಮಗಳು. ಇದು ಯಾವಾಗ ತೆಗ್ದದಂದರೆ ಆಗಸ್ಟ್ ತಿಂಗಳಲ್ಲಿ ಸ್ಕ್ಯಾನಿಂಗ್ಗೆ ಹೋದಾಗ ಆವಾಗ ಇಷ್ಟು ವೆಯ್ಟ್ ಇದ್ಲು. ನೆಕ್ಸ್ಟ್ ನೋಡಿ, ಸೆಪ್ಟೆಂಬರ್ ತಿಂಗಳು ಹೋದಾಗ 3036 ಗ್ರಾಮ್ ಅಂದರೆ 3 kg ಆಗಿದ್ದಾಳೆ. ಅದು ಯಾವಾಗ ಸೆಪ್ಟೆಂಬರ್ ತಿಂಗಳಲ್ಲಿ, ಅಂದರೆ ಒಂದೇ ತಿಂಗಳಲ್ಲಿ ಇಷ್ಟೊಂದು ಡಿಫ್ರೆನ್ಸ್ ಆಗಿದೆ. ಊಟದ ವಿಷಯ ಬಗ್ಗೆ ಹೇಳಬೇಕಂದ್ರೆ ನಾನು ಎಲ್ಲಾನು ತಿಂತಾ ಇದ್ದೆ, ಚೆನ್ನಾಗೇ ತಿಂತಾ ಇದ್ದೆ, ಆದರೂ ಕೂಡ ಮಗುವಿನ ವೆಯ್ಟ್ ಅನ್ನೋದು ಜಾಸ್ತಿ ಆಗ್ತಾನೇ ಇರಲಿಲ್ಲ. ಸೊ ಆಗ ಒಬ್ಬರು ನಮಗೆ ಈ ಟಿಪ್ಸ್ನ ಸಜೆಸ್ಟ್ ಮಾಡಿದರು, ನಾನು ಕೂಡ ಫಾಲೋ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟ್ ಏನಂದರೆ, ಈ ಕೆಂಪು ಬಾಳೆಹಣ್ಣು ಬರುತ್ತೆ ನೋಡಿ, ಇದಕ್ಕೆ ಇಂಗ್ಲೀಷ್ನಲ್ಲಿ ರೆಡ್ ಬನಾನಾ ಅಂತ ಹೇಳ್ತಾರೆ. ನಾನು ಅದನ್ನು ಶುರು ಮಾಡಿದೆ ತಿನ್ನೋಕ್ಕೆ. ಡೈಲಿ ಒಂದೊಂದು ತಿಂತಾ ಇದ್ದೆ. ಈ ಬಾಳೆಹಣ್ಣು ನಾರ್ಮಲ್ ಬಾಳೆಹಣ್ಣು ಥರನೇ ಇರುತ್ತೆ, ಒಳಗಡೆ ಸೇಮ್ ಅದೇ ಕಲರಲ್ಲಿ ಇರುತ್ತೆ, ಆದರೆ ಹೊರಗಡೆ ಮಾತ್ರ ಕೆಂಪು ಕಲರಲ್ಲಿ ಸಿಪ್ಪೆ ಇರುತ್ತೆ, ಅಷ್ಟೇ ಡಿಫ್ರೆನ್ಸು, ಬೇರೆ ಏನಿಲ್ಲ. ಈ ಬಾಳೆಹಣ್ಣಲ್ಲಿ ಮಗುವಿನ ಬೆಳವಣಿಗೆಗೆ ಬೇಕಾಗಿರುವಂಥ ವಿಟಮಿನ್ಸು, ಮಿನರಲ್ಸು, ತುಂಬ ಅಯನ್ ಇದೆ. ಸೊ ಇದು ಮಗುವಿನ ವೆಯ್ಟು ತುಂಬಾ ಫಾಸ್ಟಾಗಿ ಇನ್ಕ್ರೀಸ್ ಮಾಡಿಬಿಡುತ್ತೆ. ಸೊ ಇದನ್ನು ಡೈಲಿ ನಾನು ಒಂದೊಂದು ತಿಂತಾ ಇದ್ದೆ. ಕೆಲವೊಂದ್ಸತಿ ನಾವು ಡೈಲಿ ತಿನ್ನೋಕ್ಕೆ ಆಗ್ತಾ ಇಲ್ಲದಿದ್ರೂ ವಾರದಲ್ಲಿ ಅಟ್ಲೀಸ್ಟ್ 2-3 ಸಲ ನಾನು ಇದನ್ನು ತಗೋತಾ ಇದ್ದೆ. ಮೇಯ್ನಾಗಿ ಮಗುವಿನ ವೆಯ್ಟ್ ಇನ್ಕ್ರೀಸ್ ಆಗೋಕ್ಕೆ ಇದೊಂದು ನನಗೆ ಯೂಸ್ ಆಯಿತು. ಅದ್ರ ಜೊತೆಗೇ ನನ್ನ ಫುಡ್ ಡಯಟ್ ಕೂಡ ನಾನು ಚೇಂಜ್ ಮಾಡಿಕೊಂಡೆ. ಆರೋಗ್ಯವಾಗಿರೋಂಥ ಫುಡ್ ಐಟಮ್ಸ್ಗಳನ್ನ ನಾನು ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡಿಕೊಂಡೆ. ಮೇಯ್ನಾಗಿ ಹೇಳಬೇಕಂದ್ರೆ ಬೇಯಿಸಿದ ಮೊಟ್ಟೆ, ಬೇಯಿಸಿದ ಕಡಲೆಕಾಳು ಮತ್ತು 1 ಗ್ಲಾಸ್ ಹಾಲು. ಸೊ ಇದನ್ನು ನಾನು ಡೈಲಿ ತಗೋತಾ ಇದ್ದೆ. ಡೈಲಿ ತಗೊಳಕ್ಕೆ ಆಗಲ್ಲ ಕೆಲವರಿಗೆ, ಸೊ ಅಟ್ಲೀಸ್ಟ್ ವಾರದಲ್ಲಿ ಒಂದು 2-3 ದಿವಸಕ್ಕೆ ತಗೊಂಡ್ರೆ ಸಾಕು, ಡೈಲಿ ತಗೊಳ್ಳೋಕ್ಕೆ ಬೇಡ. ಸೊ ಇದನ್ನು ನಾನು ಫಾಲೋ ಮಾಡ್ತಾ ಬರುವಾಗ ಮಗುವಿನ ವೆಯ್ಟ್ ಅನ್ನೋದು ಎಷ್ಟು ಫಾಸ್ಟ್ ಆಯ್ತಂದರೆ, ಡೆಲಿವರಿ ಆಗುವಾಗ ನನ್ನ ಮಗಳು ವೆಯ್ಟ್ ಬಂದುಬಿಟ್ಟು 3.2 kg ಇದ್ಲು. ನನ್ನ ಮಗಳು 20 ದಿವಸಕ್ಕೆ ಮುಂಚೆನೇ ಹುಟ್ಟಿದ್ಲು. ಡೆಲಿವರಿ ಡೇಟ್ ಕೊಟ್ಟಿರೋ 20 ದಿವಸಕ್ಕೆ ಮುಂಚೆನೇ ಹುಟ್ಟಿದ್ಲು, ಆದರೂ ಕೂಡ 3.2 kg ಇದ್ಲು. ಒಂದು ವೇಳೆ ಡೆಲಿವರಿ ಡೇಟ್ ಆ ಟೈಮಲ್ಲಿ ಹುಟ್ಟಿದರೆ ನಿಜವಾಗ್ಲೂ ಅವಳು 4 kg ಮೇಲೇ ಇರ್ತಾಯಿದ್ಲು. ಅಷ್ಟು ವೆಯ್ಟ್ ಫಾಸ್ಟಾಗಿ ಆಗ್ತಾಯಿತ್ತು ಅವಳಿಗೆ. ಸೊ ನನಗೆ ಈ ಒಂದು ಟಿಪ್ಸ್ ನನಗೆ ತುಂಬಾ ಯೂಸ್ ಆಯಿತು. ನೀವು ಕೂಡ ಫಾಲೋ ಮಾಡಿ, ಆರೋಗ್ಯವಾಗಿರುವಂಥ ಫುಡ್ಗಳನ್ನ ತಗೊಳ್ಳಿ. ಈ ಕೆಂಪು ಬಾಳೆಹಣ್ಣು, ಕಡಲೆಕಾಳು, ಮೊಟ್ಟೆ ಮತ್ತು ಹಾಲು ಇದೆಲ್ಲ ತಗೊಂಡ್ರೆ ನಿಜವಾಗ್ಲೂ ಮಗುವಿನ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ನೀವೇ ಅದನ್ನು ನೋಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.